ನಿಮಗೆ ಯಾಕೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಹಿರಿಯರು ತುಂಬಾ ವರ್ಷಗಳಿಂದ ರೂಪಾನಗರದ ಸ್ವಚ್ಛತೆಗೋಸ್ಕರ ತುಂಬಾ ಕೆಲಸ ಮಾಡಿದ್ದಾರೆ. ಸಿಂಬಾಲಿಕ್ ಆಗಿ ಒಬ್ಬರನ್ನ ಹಿರಿಯರನ್ನ ಸೆಲೆಕ್ಟ್ ಮಾಡಿದ್ವಿ. ಇನ್ನು ಕೊಡ್ತಾರೆ ಎಲ್ಲರೂ. ಓಕೆ ಓಕೆ, ಥ್ಯಾಂಕ್ ಯು. ಒಂದು ನಿಮಿಷ ಮಾತಾಡ್ತೀನಿ. ಅದೇ ಇವರು ಹೇಳಿದಂಗೆ ವುಮನ್ ಪವರ್ ಸ್ಟಾರ್ಟ್ ಆಯಿತು ರೂಪಾನಗರದಲ್ಲಿ. ಅದು ಮುಂಚೆ ಯಾವ ಥರ ಇತ್ತು ರೂಪಾನಗರ, ಈಗ ಯಾವ ಥರ ಇದೆ ಅದು ನಿಮಗೇ ಗೊತ್ತಿರ್ಬೋದು ಅಲ್ಲ. ಇನ್ನೂ ಇದೆ ತುಂಬ ಮಾಡಲಿಕ್ಕೆ, ಬಟ್ ಕಂಪೇರ್ ಮಾಡಿದರೆ ಸುಮಾರು ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲ. ಏನು ಹೇಳ್ತೀರಾ? ಅಲ್ಲ, ಒಪ್ಕೋತೀರಾ? ಓಕೆ, ಅಷ್ಟೇ ಬೇಕಾಗಿರೋದು. ಇನ್ನೂ ಮಾಡಲಿಕ್ಕೆ ತುಂಬ ಇದೆ. ಯಾಕಂದರೆ ಮುಂಚೆ ಎಲ್ಲ ರೋಡ್ ಸೈಡೆಲ್ಲ ಹೋಗುವಾಗ ಡಸ್ಟ್ಬಿನ್ಗಳು ಓವರ್ಫ್ಲೋ ಆಗಿ ನಮಗೆ ವಾಕಿಂಗ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಎಷ್ಟೋ ಕಡೆ ನಾನು ನೋಡಿದ್ದೇನೆ, ನಾನು ದಿವಸ ನೋಡಿರ್ಬೋದು. ಬಟ್ ಆ ಪರಿಸ್ಥಿತಿ ಈಗಿಲ್ಲ. ಬಟ್ ಹೊರಗಡೆ ಸ್ವಲ್ಪ ಸ್ವಲ್ಪ ಇದೆ, ಇಲ್ಲ ಅಂತ ಇಲ್ಲ. ಕೆಲವರೆಲ್ಲ ಈ ಏನು ಅವರಿಗೆ ಏನು ಹೇಳೋದು ಅಂತ ಗೊತ್ತಿಲ್ಲ, ದುಷ್ಟಶಕ್ತಿ ಅಂತ ಹೇಳ್ತೇನೆ ನಾನು. ದುಷ್ಟಶಕ್ತಿ ಹೆಸರು ಹೇಳುವುದಿಲ್ಲ, ದುಷ್ಟಶಕ್ತಿ ಅಂತ ಹೇಳ್ತೇನೆ. ಮಾಡ್ತಾರೆ ಕೆಲವರು. ಆದರೆ ಅದನ್ನು ಸಹ ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲ ಒಗ್ಗಟ್ಟಾದರೆ ಖಂಡಿತ ಅದನ್ನು ನಿಲ್ಲಿಸ್ಬೋದು. ಯಾಕೆಂದರೆ ಅದು ಒಂದು ದೊಡ್ಡ ವಿಷಯ ಅಲ್ಲ. ಬಟ್ ಏನಂದರೆ ಒಗ್ಗಟ್ಟು ಬೇಕಷ್ಟೇ. ಒಗ್ಗಟ್ಟಾದರೆ ಖಂಡಿತ ನಿಲ್ಲಿಸ್ಬೋದು. ಇದು ಇದರ ಬಗ್ಗೆ. ಮತ್ತು ಇನ್ನೊಂದು ಇವರು ಭೂಮಿ, ಅದೇ ಅರ್ತ್ ಡೇ. ಭೂಮಿ ದೇವರ ಸೃಷ್ಟಿ, ನಮ್ದಲ್ಲ. ಆ ಭೂಮಿ ಇದ್ದಿದ್ದರಿಂದ ನಾವು ಇದ್ದಿದ್ವಿ. ಆ ಭೂಮಿಯನ್ನು ನಾವು ಕಾಪಾಡಬೇಕಂದ್ರೆ ಅದನ್ನು ಮಲಿನ ಮಾಡಬಾರ್ದು, ಯಾವುದೇ ರೀತಿಯಲ್ಲಿ ಮಲಿನ ಮಾಡಬಾರ್ದು. ನಮ್ಮದು ಒಂದು ಹಿಂದೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳಿದ್ದಾರೆ ಹಿರಿಯರು. ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ. ಅಂದರೆ ಅದರ ಅರ್ಥ ಅಂದರೆ ಭೂಮಿ ದೇವಿ ಇದ್ದಾರಲ್ವಾ, ಅವರು ಬಹಳ ಶ್ರೇಷ್ಠ. ನಾವು ಆ ಭೂಮಿಯನ್ನು ತುಳಿತಾ ಇದ್ವಿ, ಆ ತುಳಿದು ನಮಗೆ ಪಾಪ. ಯಾಕಂದರೆ ಬೇರೆ ವಿಧಿ ಇಲ್ಲ, ನಾವು ನಮ್ಮ ಕಾಲಿನ ತುಳಿಲೇಬೇಕು. ಯಾಕಂದರೆ ಇಲ್ಲಿ ಹುಟ್ಟಿ ಬಂದಿದ್ದೇವೆ. ಅದಕ್ಕೆ ನಮ್ಮ ಬೆಳಗಿನ ನಮಸ್ಕಾರ ಯಾರಿಗೆ ಅಂದರೆ ಭೂಮಿ ತಾಯಿಗೆ ಫಸ್ಟಿಗೆ. ಅವರಿಗೆ ನಮಸ್ಕಾರ ಮಾಡಿ, ನಾನು ನಿನ್ನನ್ನು ತುಳಿತಾ ಇದ್ದೇನೆ, ನನ್ನನ್ನು ಕ್ಷಮಿಸಿಬಿಡುವುದು ಭೂಮಿ ತಾಯಿ ಅಂತೇಳಿ ಹಿಂದಿನ ಹಿರಿಯರು ಆ ಶ್ಲೋಕ ಮಾಡಿ ಹೇಳಿದ್ದಾರೆ. ಎಷ್ಟು ಅರ್ಥಗರ್ಭಿತವಾಗಿದೆ ಆ ಥರ. ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದೆ ಇನ್ನೂ ಚೆನ್ನಾಗಿ ನಾವು ನಮ್ಮ ರೂಪನಗರವನ್ನು ಮಾಡೋಣ ಅಂತ ಹೇಳಿ ನಾನು ಎಲ್ಲರ ಹತ್ರ ಬೇಡಿಕೊಳ್ತೇನೆ. ಎಲ್ಲರ ಸಹಕಾರ ಬೇಕು ಅಷ್ಟೇ.